ಪವನ್ ಮತ್ತೆ ಕೋಬ್ರಾ ಇವಾಗ ಫಸ್ಟ್ ಆಪಲ್ ನ ತಿಂತಿದ್ದಾರೆ. ಪವನ್ ಈಗ 7 ಆಪಲ್ ನ ತಿಂತಾ ಇದ್ದಾನೆ. ಇಬ್ರು ಮುಂದೆ ನೋಡಿ ಎಷ್ಟೆಷ್ಟು ಆಪಲ್ ಇದೆ. 325 ಪವನ್ ಫಸ್ಟ್. ಗೈಸ್ ಎಲ್ರಿಗೂ ನಮ್ಮ ಫುಡ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಆಪಲ್ ತಿನ್ನೋ ಚಾಲೆಂಜ್ ನ ಮಾಡ್ತಿದೀವಿ. ಫ್ರೂಟ್ಸ್ ಅಂಗಡಿ ಹತ್ರ ಬಂದಿದೀವಿ. ಯಾರು ಜಾಸ್ತಿ ಆಪಲ್ ತಿಂತಾರೆ ಅವರು ವಿನ್ ಆಗ್ತಾರೆ. ರೆಡಿನಾ? ರೆಡಿ. 4 ಜನದಲ್ಲಿ ಯಾರು ಜಾಸ್ತಿ ಆಪಲ್ ತಿಂತೀವಿ ನೋಡೋಣ ಬನ್ನಿ ಗೈಸ್. ಏನಾಗ್ತೈತೆ? ಸೋಚ್. ಯಾವ್ದು ಹೊಸ ಪದಗಳೆಲ್ಲ ಹಳ್ಳಿ ಭಾಷೆ ಗೊತ್ತಾಗಲ್ಲ ಬಿಡ. ಫಿಲ್ಟರ್ ಅಲ್ಲ, ನಾರ್ಮಲ್ ಅದು ಕ್ಯಾಮ್ರಾ ನೋಡು. ಇಲ್ಲ ನಾರ್ಮಲ್ ಕ್ಯಾಮ್ರಾ ತಾನೇ. ನಾನು ಇಟ್ಕೊಟ್ಟು ಐಫೋನ್ಗೆ ಸಿರಿಗೆ ಹೇಳಿದೀನಿ ಕೋಬ್ರಾ ಬೆಳ್ಳ ಕಾಣ್ಬೇಕು ಆತರ ಏನಾರು ಮಾಡು. ಸುಳ್ಳು ಹೇಳ್ಬಿಟ್ಟು ಇವರೇ ನಾಚ್ಕೋತಾರೆ. ಗೈಸ್ ಎಲ್ರಿಗೂ ನಮ್ಮ ಫುಡ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಆಪಲ್ ತಿನ್ನೋ ಚಾಲೆಂಜ್ ನ ಮಾಡ್ತಿದೀವಿ. 4 ಜನ ಇವಾಗ ಕ್ಲಬ್ಸ್ ಆಗಿ ಸ್ಟಾರ್ಟ್ ಮಾಡ್ತಿದೀವಿ. ಯಾರು ಡಿಫ್ರೆಂಟ್ ಆಗಿ ಆಗ್ತೀರಾ ಅವರು ಕೊನೆಯಲ್ಲಿ ಫಸ್ಟ್ ಕಾಣಲಿ. ಫಸ್ಟ್ ಪವನ್ ಫಸ್ಟ್, ಕೋಬ್ರಾ ಸೆಕೆಂಡ್ ಆಯ್ತು. ನಂತರ ಆಗ್ತಾರ ಲಾಸ್ಟ್. ನಾನ್ ಲಾಸ್ಟ್, ಪವನ್ ಫಸ್ಟ್, ಕೋಬ್ರಾ ಸೆಕೆಂಡ್, 3, ನಾನ್ 4. ಮನಿ ಇವಾಗ ಆಪಲ್ ತಗೋಣ ಗೈಸ್. ಇವಾಗ ಆಪಲ್ ತಗೋಣ. ಆರೆಂಜ್ ಹೇಳ್ಬಿಡ್ಲ ಆಪಲ್ ಗಿಂತ. ಆರೆಂಜ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ್ದು ಬೇಕು? ಈ ಆಪಲ್ ಆಪಲ್ ಅಂಕಲ್ ಇದೆಷ್ಟು ಅಂಕಲ್ ಇದು ಆಪಲ್? ಇದು 300 325 260 ಕೊಡಿ. ಬೇಡ ಅದೇ ತಗೋಣ. ಇದೆಷ್ಟು ಅಂಕಲ್ ಇದು? 320 ಕೊಡಿ ಅಂಕಲ್. ಅದೇ 1 kg ಕೊಡಿ. ಎಷ್ಟು ಬರುತ್ತೆ 1 kg? ಸಣ್ಣದೇ ಕೊಡಿ. ಸಣ್ಣದ್ ಕೊಡಿ ಅಂಕಲ್. ಫುಲ್ ಸಣ್ಣ ಹುಡುಕಿ ಸಿಗುತ್ತೆ. 5 ನಿಮಿಷ ಮಾಡ್ತೀರಿ ಬರ್ತೀನಿ. ನೋಡಿ ಗೈಸ್ ಕೋಬ್ರಂದ್ ಇದೆ ಗೈಸ್. 1 kg 3, 4, 7 ಆಪಲ್. ಫಸ್ಟ್ ಇಷ್ಟ ಇರ್ಲಿ. 1 kg ಕೊಡಿ ಅಂಕಲ್. ಇಷ್ಟು ನೆಕ್ಸ್ಟ್ ತಿಂದು ಖಾಲಿ ಮಾಡಿದ್ರೆ 7 ತಿನ್ಬಿಡ್ತೀಯಪ್ಪ ನೀನು. ಪವನ್ 1 kg ತಗೊಂಡಿದೀವಿ. ಒಬ್ನೇ ತಿನ್ಬಿಡ್ತೇನೋ. ಲೇ ತಲಾ ಫಾರ್ ಅ ರೀಸನ್. ದೊಡ್ಡದಾಗಿ ಯೋಚನೆ ಮಾಡು. 1 kg 7 ಬಂದೈತೆ. ತಲಾ ಫಾರ್ ಅ ರೀಸನ್. ಹೇಳ್ತಾನೆ ಇಷ್ಟು ಗೈಸ್. ಇವಾಗ 1 kg ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಇತ್ತು. 350 ರೂಪಾಯಿ ಕೊಟ್ಟಿದೀವಿ. ಇವಾಗ 1 kg ಆಪಲ್ ನ ಪವನ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾನೆ. ಕ್ಲೀನ್ ಮಾಡೋಣ ಈಗ ಗೈಸ್. ಫಸ್ಟ್ ಆಪಲ್ ನ ತೊಳೆಯೋಣ. ಆಪಲ್ಗೆ ಯಾವ ತಿನ್ಸ್ತಿ ಎಲ್ಲ ಹಾಕಿರ್ತಾರೆ. ಕವರ್ ಒಳಗೆ ತೊಳೆದ್ ಬಿಡ್ತಾನ ಪವನ್. ಚಕ್ರೇಶ್ ಪವನ್. ಇರೋ ಮಚ್ಚಿ ಪ್ಲೀಸ್ ಡೋಂಟ್ ಫೈಟ್. ಯು ಪೀಪಲ್ ಆರ್ CSK ಫ್ಯಾನ್. ಓಕೆ ಅದಕ್ಕೊಂದು ನ್ಯಾಕ್ ಮಾಡೋಣ. ಇರೋ ನೀರ್ ಹೋಗ್ಸಕ್ಕೆ. ಇರೋ ನೆಕ್ಸ್ಟ್ ಸಲ ತೊಳೆಯಬೇಕು. ಇಂಟರ್ನ್ಯಾಷನಲ್ ನ್ಯಾಕ್ CSK ಬಾಯ್ಸ್ ಕಡೆಯಿಂದ. CSK ಅವ್ರು ನೋಡಿ ರೋಡಲ್ಲಿ ಉಯ್ಕೋ ಸಾಯ್ತವ್ರು. ಲೇ ಧೋನಿ ಫ್ಯಾನ್ಸ್ ಕೂಡ ನಾವು ಲೇ CSK ಅವ್ರು ವಿನ್ ಆಯ್ತೀರಾ, ನಾನು ಕೋಬ್ರಾ ಇದು ಬೇರೆ ಟೀಮ್ ಅವ್ರು ವಿನ್ ಆಯ್ತೀವ ಅಂತ. ಅವ್ನು LSG ಟೀಮಾ ಕೋಬ್ರಾ ಯಾವ್ದು? CSK ಕೋಬ್ರಾ KL DC. ಇವಾಗ ಫಸ್ಟ್ CSK ಅವ್ರು ತಿನ್ಲಿ ಗೈಸ್. ಪವನ್ ಈಗ 7 ಆಪಲ್ ನ ತಿಂತಾ ಇದ್ದಾನೆ. ಕಮಾನ್ ಗಾಯ್ಸ್. ಆಪಲ್ ಸ್ಟಾರ್ಟ್ ಮಾಡ್ದ. ಮಚ್ಚಿ ಯಾರು ಸೋತ್ರು ಪರವಾಗಿಲ್ಲ, ನಾನು ನೀನು ಸೋಲ್ಬಾರ್ದು ಗೈಸ್. ನೆಕ್ಸ್ಟ್ ಇನ್ನೊಂದ್ಸಲ ಒಂದ್ ಬಾಳೆಹಣ್ಣು ಗೊನೆ ತಿನ್ನೋ ಚಾಲೆಂಜ್ ಮಾಡ್ತೀವಿ. ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಈಗ ಸದ್ಯಕ್ಕೆ ಪವನ್ ಎಷ್ಟು ತಿಂತ ನೋಡೋಣ. 7 ಆಪಲ್ ತಿಂತೀಯ ಪವನ್? ತಿಂತದ್ ಗೈಸ್. ಅದು ಘಟ. ಅವಾಗ್ಲೇ 5 ಆಪಲ್ ತಿಂದಿ ಬಾಡಿ ಬೆಳೆಸ್ಕೊಂಡದು. 7 ಆಪಲ್ ಯಾವ ಲೆಕ್ಕ? ಪವನು ಕೆಂಪುಗೆ ಹೊಳಿತಿರೋ ಆಪಲ್ ನ ತಿಂತಾ ಇದ್ದಾನೆ. ಅದನ್ನ ನಮ್ಗೆ ತಿನ್ನಕ್ ಮನ್ಸಿಲ್ಲ. ಹುಳಿನ ಆಪಲ್ ನಿಂಬೆಹಣ್ಣ ಅದು ಇರ್ಬೇಕಲ್ಲ. ಆಪಲ್ 300 ರೂಪಾಯಿ ಕೊಟ್ಟು ಮಾಮೂಲಿ ಆಪಲ್ ಎಷ್ಟಾಗುತ್ತೆ ಅಷ್ಟು ತಿನ್ನೋ ಪವನ್ ಗತ್ತಲಿ. ಅವಾಗ ಸ್ಕೂಲಲ್ಲಿ ಆಪಲ್ ಬೇಕು ಅಂತ ಓಡೋಗುವಲ್ಲ. ಗಣ ಊಟ ಮಾಡ್ದ? ಏನ್ ನಿನ್ನ ಹೆಸರು?
ಶಿಶಿರ್ ಗೌಡ. ತಗೋ ಆಪಲ್ ನಮ್ ಕಡೆಯಿಂದ. ಹಾ ಏಳರಲ್ಲಿ ಒಂದು ಐದು, 6 ಐದು. 7ರಲ್ಲಿ ಒಂದು ಹೊಂಟೋಡಿ. ಹಾ ನೋಡಿದ್ಯಾ, ಚೆನ್ನಾಗಿರುತ್ತಾ ವಿಡಿಯೋಸು? ಆಪಲ್ ತಿನ್ನೋ ಚಾಲೆಂಜ್ ಮಾಡ್ತೀಯ ನಮ್ ಜೊತೆ? ಯೋಚನೆ ಮಾಡಿ ಬೈಲಿ ಇವ್ನು ಎಷ್ಟು ಆಪಲ್ ತಿಂತಾನೆ ಹೇಳು? ಒಂದ್ 10. 10 ಆಪಲ್. ಅಷ್ಟೆಲ್ಲ ತಿನ್ನಲ್ಲ ಕಣ ಅವನು. ನನ್ಗಿನ ಅಷ್ಟೇ ಹುಡುಗನ್ ನಂಬಿಕೆ ಐತೆ. 10 ಆಪಲ್ ತಿಂತಾನ ಅವನು. 10 ಆಪಲ್ ತಿಂತಾರೆ ವೇಸ್ಟ್ ಪವನ್. ನೀನು ಹುಡುಗನ್ ನಂಬಿಕೆ ಉಳಿಸ್ತೀನಿ. ಸರಿ ಕಣ, ಆಯ್ತು, ಬಾಯ್. ಗೈಸ್ 7 ಆಪಲ್ ಅಲ್ಲಿ ಹುಡುಗನ್ಗೆ 1 ಆಪಲ್ ಕೊಟ್ಟಿದೀವಿ. ಅದರಿಂದ ಈಗ 6 ಆಪಲ್ ಆಯ್ತು ಅಷ್ಟೇ. ಇಲ್ಲಿ ಅವ್ನ್ ಮಾತಾಡಲ್ಲ. ಒಬ್ರ ಎಲ್ಗೋಗಿದೆ? ಮಾಮೂಲಿ ಬಸ್ ಸ್ಟ್ಯಾಂಡ್ ಲಕ್ಷ್ಮಿ ಬಸ್ ಸ್ಟಾಪ್. ಬೆಳಗಿದವ್ರು ಕೆಂಪಾಗೋದ್ರಿ ಈಗ. ಬಾರ ಈ ಕಡೆ ಕಪ್ ಕಾಣ್ತಿದ್ಯಾ? ಈ ಕಡೆ ಬಾ, ಬೆಳಕ್ ತೋರಿಸ್ತೀನಿ. ನನ್ ಮಾತ್ ಕೇಳು, ಬೇಗ ಬೇಗ ತಿನ್ಬೇಕು ಪವನ್. ಹೊಟ್ಟೆ ಒಳಗೆ ಹೋಗ್ಬೇಕು ತಡಿ. ಆಪಲ್ ಎಷ್ಟು ತಿಂತಾನೆ ಅವನು? ಕೊಟ್ಟಿರೋದು 7. ಒಂದೇ ತಿಂತಾವನೆ. ಮತ್ತೆ ನೋಡ್ತೀನಿ ನಾನು. ನೆಕ್ಸ್ಟ್ ನೀನೆ ಕೋಬ್ರನ್ಗೂ ಕೊಡ್ಸ್ಬಿಡೋಣ. ಅವ್ರ ಪಕ್ಕ ಕೂತ್ಕೊಂಡಿರ್ಲಿ. ಬೈಲಿ ಗೈಸ್, ಇವಾಗ ಕೋಬ್ರನು ಈಗ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದಾನೆ. ಅದಕ್ಕೆ ಕೋಬ್ರನು ಇವಾಗ್ಲೇ ತಿನ್ನಕ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಪವನ್ 2ನೇ ಆಪಲ್ ತಿಂತಿರೋದು ಇವಾಗ. ಅವ್ನು ಮಾಮೂಲಿ ಮನ್ಸನೇ. ಇವನೇನೋ ಮಾಡ್ತಾವನೆ. ಜ್ಯೂಸ್ ಮಿಕ್ಸಿ ಐತಲ್ಲಿ, ಜ್ಯೂಸ್ ಬೇಕೇನೋ? ಏನೇನೋ ಮಾಡ್ತಾನೆ. ತಿನ್ನೋ ಕೋಬ್ರ ಈಗ ಮೊದಲನೇ ಆಪಲ್ ತಿನ್ನಕ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಪವನ್ 2ನೇ ಆಪಲ್. ಮತ್ತೆ ಇನ್ನೊಂದ್ ಕೆಜಿ ತಗೋಬರೋಣ ತಿನ್ನೋಷ್ಟಲ್ಲಿ. ಹೋಗಿ ಇನ್ನೊಂದ್ ಕೆಜಿ ಆಪಲ್ ಹಾಕ್ಸಂದಿ ಅಲ್ಲಿ. ಇವತ್ತು ಆಪಲ್ ತಿಂದು ಎಷ್ಟ್ ತಿನ್ಬೋದು ಕೋಬ್ರ ನೀನು? 2 20 ಎಷ್ಟು? ಹಾ ಆಯ್ತು. ಬಾಸ್ ನಮ್ ಬಗ್ಗೆ ಗೊತ್ತಿಲ್ವಾ? ಬಾಸ್ ನಮ್ ಬಗ್ಗೆ ಗೊತ್ತಿಲ್ವಾ? ತಿನ್ನ. ನೀನ್ ಅಷ್ಟ್ ಕಡಿಯೋದ್ನ ನಾನು 2 ಕಡಿಯಲ್ಲಿ ಕಡಿದ್ಬಿಟ್ಟೆ. ತಿನ್ನು ಸುಮ್ನೆ. ಹೆಂಗೆ? ಕೊಡಿ ಗೈಸ್, ನಾವು ಇನ್ನೊಂದ್ ಕೆಜಿ ಆಪಲ್ನ ಹಾಕ್ಸಿದೀವಿ. ಅವ್ರಿಬ್ರು 1 ಕೆಜಿ ಆಪಲ್ನ ಬೇಗ ಖಾಲಿ ಮಾಡ್ಬಿಡ್ತಾವ್ರೆ. ಇನ್ನೊಂದ್ ಕೆಜಿ ಆಪಲ್ ತಗೋತಿದೀವಿ. ಸೆಕೆಂಡ್ ಟೈಮ್ ಆಪಲ್ ತಗೊಂಡ್ವಿ. 340 ರೂಪೀಸ್ ಆಯ್ತು. ಕೋಬ್ರ ಬತ್ತು ನೋಡಪ್ಪ ನೀನ್ ಆಪಲ್ ತಿರ್ಗಾ ತಿನ್ನಪ್ಪ. ಪವನ್ 2ನೇ ಆಪಲ್. ನೀನ್ ತುಂಬಾ ನಿಧಾನ ತಿಂತಿದ್ಯಾ ಕಣ. ಅಗ್ದು ನುಂಗ್ತಾ ಇದೀನಿ, ಇಲ್ಲ ತಡಕೊಂತೈತೆ. ಬೇಗ ತಿನ್ಬೇಕು. ಕೋಬ್ರನ್ 1ನೇ ಆಪಲ್ ಇನ್ನೇನ್ ಮುಗಿತೈತೆ. ಆಪಲ್ ಇಡೋ ಮಚ್ಚಿ ಇಬ್ರಿಗೂ. 10 ರೂಪಾಯಿಗೆ 50 ರೂಪಾಯಿ 300 ರೂಪಾಯಿ ಅಂತ. ಎಷ್ಟು ಮಚ್ಚಿ ಒಂದ್ ಆಪಲ್? 45 ರೂಪಾಯಿ ಒಂದ್ ಆಪಲ್. ಒಂದ್ ಆಪಲ್ 45 ರೂಪಾಯಿ. ಒಬ್ರಂಗ್ ಜಾಸ್ತಿ ಇಡಪ್ಪ. ಅದೇನೋ ಆಪಲ್ ಬೇಕು ಅಂತವ್ರೆ. ಇಬ್ರು ಮುಂದೆ ನೋಡಿ ಎಷ್ಟೆಷ್ಟು ಆಪಲ್ ಇದೆ. ಇನ್ನೂ ತರಿಸ್ತೀವಿ, ಎಷ್ಟ್ ಬೇಕಾದ್ರೂ ತಿನ್ಬೋದು ಅವರು. ಪವಂದು 2ನೇ ಆಪಲ್. ಅವ್ನ್ ಬೇಗ ಸ್ಟಾರ್ಟ್ ಮಾಡ್ದ. ಕೋಬ್ರನ್ 1ನೇ ಆಪಲ್. ಅವ್ನ್ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. 1 ಆಪಲ್ ತಿಂದು ಮುಗ್ಸವನ ಈಗ. ಪವನ್ ಮತ್ತೆ ಕೋಬ್ರಾ ಇವಾಗ ಫಸ್ಟ್ ಆಪಲ್ ನ ತಿಂತಿದ್ದಾರೆ. ಅವ್ರ ಮುಂದೆ ನೋಡಿ ಎಷ್ಟು ಆಪಲ್ ಗಳಿದೆ. ಇಬ್ಬರಲ್ಲಿ ಯಾರು ಜಾಸ್ತಿ ತಿಂತಾರ ನೋಡೋಣ ಇವಾಗ. 2ನೇದ 3ನೇದಲ್ವನ? 3ನೇ ಆಪಲ್ ಕೋಬ್ರನ್ 2ನೇ ಆಪಲ್. ಏನಾದ್ರು ಮಾತಾಡೋ. ತಿನ್ನೋ ಮುಂಚೆ ತಿನ್ಬೇಕಾದ್ರೆ ಯಾರ ಜೊತೆನೂ ಮಾತಾಡಲ್ಲ. ತಿನ್ನೋ ಮುಂಚೆ ತಿಂದಾದ್ಮೇಲೆ ಅಂದ್ರೆ ಮಾತೇ ಆಡಲ್ಲ. ತಿನ್ನೋವಾಗ ಪ್ರಿಪೇರ್ ಆಗ್ತಿರ್ತೀವಿ. ತಿನ್ನೋ ಮುಂಚೆ ತಿನ್ನಕ್ಕೆ ಹುಟ್ಟಿದ್ಯಾ? ಆಗ್ತಿರ್ತೀವಿ. ಡಿಸ್ಟ್ರಾಕ್ಟ್ ಮಾಡ್ಬೇಡ. ತಿನ್ ಅರ್ಥ ಬೇಕಿತ್ತೆ ಇದು. ಕೋಬ್ರಾ ಆಪಲ್ ತಿನ್ಬಿಡ್ಬೋದು ಅನ್ಕೋತೀವಿ. ನಿಜ ಹೇಳ್ತಾ ಇದೀನಿ, ಇದ್ರಷ್ಟು ಕಷ್ಟ ಇನ್ನೊಂದಿಲ್ಲ. ತಿನ್ನೋಡ್ರಿ ಗೊತ್ತೇನೋ ಕೋಬ್ರಾ. ಕೋಬ್ರಂಗ್ 2ನೇದು ಗೊತ್ತಾಯ್ತು. ಆಪಲ್ ತರ್ಸು ಬೇಕು. 1ನೇದು ಈಸಿಯಾಗಿ ಹೋಯ್ತು ಇಬ್ರಿಗೂ. 2ನೇದು ಕೋಬ್ರಂಗ್ ಎಫೆಕ್ಟ್ ಗೊತ್ತಾಯ್ತಾ? ಅದೇ
ಕೊಬ್ರ ಆಗ್ಲೇ ಹೇಳ್ದೆ ನೀನು KL ರಾಹುಲ್ ಫ್ಯಾನ್ ತಾನೆ, DC ಸಪೋರ್ಟು. ನಾನು RCB ಫ್ಯಾನು, ಬೆಂಗಳೂರಿಗೆ ಸಪೋರ್ಟು. ನಾವು ಧೋನಿ ಫ್ಯಾನು, ಧೋನಿ ಸಪೋರ್ಟ್. KL ರಾಹುಲ್ ಫ್ಯಾನು, KL ರಾಹುಲ್ ಸಪೋರ್ಟ್. ಇದುವರೆಗೂ ನಾನು KL ರಾಹುಲ್ ಕನ್ನಡಿಗ ಅಷ್ಟೇ ಸಪೋರ್ಟ್. ನಾನು DC ಸಪೋರ್ಟ್ ಮಾಡ್ತೀನಿ ಅಂತ ಹೇಳಲ್ಲ, ಅವ್ನ್ ಬ್ಯಾಟಿಂಗ್ ಬಂದಂಗ ಆಯ್ತಾಯ್ತು, ಓಕೆ ಕೊಬ್ರ. ನೀನು RCB ಸಪೋರ್ಟ್ ಮಾಡಲ್ವಾ? ನೋಡಿ ಬೆಂಗಳೂರಿಗೆ ಸಪೋರ್ಟ್ ಮಾಡಲ್ವಂತೆ ಕೊಬ್ರ. ಅವ್ನ್ಗೆ ಯಾವ್ದು ಇಷ್ಟ ಅವ್ನ್ ಮಾಡ್ತಾನೆ ಕಣ. ಇವಾಗ ಅವ್ನ್ ಯಾವ್ದು ತಿನ್ಬೇಕು ಇವ್ರೆಲ್ಲ ಸುತ್ತಮುತ್ತ ಎಷ್ಟು ಜನ ಏನೇ ಮಾತಾಡ್ಕೊಳ್ಳಿ, RCB ಫ್ಯಾನ್ ಏನಿದೀರಿ ತಲೆ ಕೆಡ್ಸ್ಕೊಬೇಡಿ. ಆಲ್ಮೋಸ್ಟ್ ಎಲ್ಲ RCB ನೋಡ್ತಿದ್ ಅಷ್ಟೇ. ನಾವು ಟೀಮ್ಗೆ ಅಂತ ಮಾಡ್ತಿಲ್ಲ ಗುರು, ಮಾಡ್ತಾ ಇರೋದು. ನಾವು ಬೆಂಗಳೂರು ಕಣ, ನಮ್ ಟೀಮ್ ಬೆಂಗಳೂರು ಟೀಮು. ಕ್ರಿಕೆಟ್ ಅಪ್ಪ ಯಾರು? ಸಚಿನ್ ಆದ್ಮೇಲೆ ಬಂದಿರೋ ಧೋನಿ, ಬಂದಿರೋ ಕೊಹ್ಲಿ. ಕಮೆಂಟ್ ಅದ್ ಹಾಕಿ ಗೈಸ್, ನಾನ್ ಮಾತಾಡಲ್ಲ ಯಾಕೆ ಹೇಳಿ. ನೀವ್ ಕಮೆಂಟ್ ನಿಮ್ದು ನೀವ್ ಯೂಸ್ ಮಾಡಿ ಕಮೆಂಟ್. ಅವ್ನು ಕೇಳಿದ್ದು RCB ನ CSK ನ ಅಂತಲ್ಲ, ಧೋನಿನ ಕೊಹ್ಲಿನ ಅಂತ ಕೇಳಿದ್ದು. ಮಾಡ್ಬಿಟ್ಟು ಹಾಕಿ. ನಾನ್ ಧೋನಿ ಕೇಳಿದ್ದು ಅದನ್ನೇ ನಾನು ಅವನು ಅಂತಾನೆ ತೋರಿಸ್ಬಿಡ್ದೆ. ಎಲ್ಲ ಪ್ಲೇಯರ್ ಸಪೋರ್ಟ್ ಮಾಡಿದ್ರೆ ನಾನು ನಮ್ಮ ಬೆಂಗಳೂರು ಟೀಮು RCB. ಬೆಂಗಳೂರನ್ನು ಹೆಸರಾಯ್ತಲ್ಲ ಅದ್ ಸಾಕು. ನಾನು ಒಬ್ಬ ಇದೀನಿ, ಇವ್ರ ಮಧ್ಯ 10 ನರಿಗಳ ಮಧ್ಯ ಒಂದು ಸಿಂಹ ಇದೆ, ಸಾಕ್ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಕೊಹ್ಲಿ ಕೈಲಿ ಕನ್ನಡ ಮಾತಾಡಿಸ್ತೀವಿ ನಾವು RCB ಟೀಮ್ ಅಲ್ಲಿ, ಕನ್ನಡದಲ್ಲಿ ಆಡ್ ಮಾಡಿಸ್ತೀವಿ. ನಮ್ಗೂ ಇಷ್ಟಪ್ಪ, KL ರಾಹುಲ್ ಸಪೋರ್ಟ್ ಮಾಡ್ತೀನಿ ಆದ್ರೆ KL ರಾಹುಲ್ ನಾನು ಸಪೋರ್ಟ್ ಮಾಡ್ತೀನಿ ಕನ್ನಡಿಗ, ಆದ್ರೆ RCB ಗೆ ನಮ್ ಕನ್ನಡ ಟೀಮ್ ಸಪೋರ್ಟ್ ಮಾಡಲ್ಲ. RCB ಬಗ್ಗೆನೇ ಮಾತಾಡ್ತೀಯಾ? ಕೊಹ್ಲಿ ಫ್ಯಾನ್ಸ್ ಇದಿರಲ್ಲ ಗೈಸ್, ಕಮೆಂಟ್ ಇದ್ರೆ ಏನ್ ಮಾಡ್ತೀರಾ? 3 ಜನನು ಸೇರಿಸಿಕೊಂಡು ಹಾಕಿ. ಗೈಸ್ ನಾವು ಧೋನಿ ಫ್ಯಾನ್ಸ್, ಧೋನಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಒಂದ್ KL ರಾಹುಲ್ ಫ್ಯಾನ್, KL ರಾಹುಲ್ ಸಪೋರ್ಟ್ ಮಾಡ್ತಾನೆ. ಇವ್ನು ಬೆಂಗಳೂರು ಟೀಮ್ ಫ್ಯಾನ್, ಬೆಂಗಳೂರು ಸಪೋರ್ಟ್ ಮಾಡ್ತಾನೆ ಅಷ್ಟೇನೆ. ನೀವು ಕೋತ್ ನನ್ ಮಕ್ಕಳು ಗೈಸ್. ಈ ತರ IPL ಬಗ್ಗೆ ಡಿಸ್ಕಷನ್ ಮಾಡಿ ಫೈಟ್ ಆದ್ಮೇಲೆ ಆಪಲ್ ಎಷ್ಟು ತಿಂದ್ರು, ಆಪಲ್ ಚಾಲೆಂಜ್ ಮರ್ತೋಗ್ಬಿಟ್ಟು. ಎಷ್ಟನೇದು? ಇದು 2ನೇದೇ. ಇಲ್ಲಿ ಇನ್ನು 2ನೇದ್ರಲ್ಲ ಇದೆಯಲ್ಲ ಕೊಬ್ರ. ಯಾರ್ ನೀನು? ಕಶ್ಯಪ ಬ್ರಹ್ಮನ ಮಗ, ವಿಜಿತ್ ಗರ್ಭ ಸಂಚಾತ. ಒಬ್ರಂಗೆ 2ನೇ ಆಪಲ್ ಅಲ್ಲೇ ಎಫೆಕ್ಟ್ ಗೊತ್ತಾಯ್ತಾ ಅದೇ ಬರ್ಬೇಕಾದ್ರೆ ಏನ್ ತಿನ್ಕೊಂಡ್ ನೀನು? ನಾವು 5 ಲೋಟ ಜ್ಯೂಸ್ ಹೋಗ್ಬಿಟ್ಟು ಬಂದಿದ್ದೀವಿ. ಪಾಯಿಂಟ್. ನೀನ್ ಬರ್ಬೇಕಾದ್ರೆ 5 ಲೋಟ ಜ್ಯೂಸ್ ಕೊಟ್ಬಿಟ್ಟು ಕೂತಿದ್ದು. 5 ಲೋಟ ಜ್ಯೂಸ್ ಕೊಡ್ಬಿಟ್ಟು ಸ್ಟಾರ್ಟ್ ಮಾಡಿ ನೀನು. ಅವನ್ ನೋಡೋಣ ಒಪ್ಕೋತೀನಿ ನಿನ್ನ. ತರ್ಸು. 5 ಲೋಟ ಕುಡಿಲಿಲ್ಲ ಅಂತ ನನ್ನ ಹೆಸರು ಬರಕ್ಕೆ ತರ್ಸ. 3 ಮುಗೀತು ಸಾಕಾ? ಬಂತೀನಿ ಗೊತ್ತಾಯ್ತದೆ. 4 ಖಾಲಿ ಮಾಡಾಯ್ತು ನೋಡೋಣ. ಪವನ್ 3 ಆಪಲ್ಗೆ ಸ್ಟಾಪ್ ಮಾಡಿದ್ದಾನೆ. 3 ಸಾಕಂತವನು. ಅದು ಊಟನೂ ಮಾಡಿರ್ಲಿಲ್ಲ, ಜ್ಯೂಸು ಕುಡ್ದಿಲ್ಲ, ಏನಿಲ್ಲ. ಬರೀ 3 ಆಪಲ್ಗೆ ಆಮೇಲೆ ನಾನು ಮಾತಾಡ್ತೀನಿ. 3 ಆಪಲ್ಗೆ ನಿಲ್ಸಿದ್ದಾನೆ. ನಾವ್ ಪಕ್ಕ ನಾನಂತೂ 3 ಮೇಲೆ ತಿಂತೀನಿ. ಇಷ್ಟೆಲ್ಲ ಮಾತಾಡೋದ್ನಲ್ಲ, ತಿಂತೀನಿ. ಇವಾಗ ನೆಕ್ಸ್ಟ್ ಗೌತಮ್ ತಿನ್ಬೇಕು. ಬರೋ ಗೌತಮ್ ಪ್ರಭು ಗೌತಮ್. ಕೋಬ್ರ ಎಷ್ಟನೇದು? 3ನೇ ಆಪಲ್ ತಿಂತವನ್ ಕೋಬ್ರ ಇವಾಗ. ಗೌತಮ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾನೆ. ತಗೊಳ ಫೋನ್. ಪವನ್ ದೊಡ್ಡ ಘಟ ಕಿಲಾಡಿ ಅಂತ ಕರ್ಸಿದ್ರೆ ಫ್ಯಾನ್ ಯಾರ ಹಿಂಗಂದ್ರೆ ಕೈನ ಹಾಕ್ತೀನಿ. ಬಿಡು. ಪವನ್ ಗೌತಮ್ ಮೊದಲನೇ ಆಪಲ್ ತಿಂತಿದ್ದಾನೆ. ನಾನು ಸ್ಟಾರ್ಟ್ ಮಾಡ್ಬಿಡ್ಲಾ? ಮಾಡು ಗೈಸ್. ಇವಾಗ ಎಲ್ರು 3 ಜನನು ಆಪಲ್ ತಿಂತಾ ಇದೀವಿ. ಕೋಬ್ರಂದ್ 3ನೇ ಆಪಲ್, ಗೌತಮ್ ಮೊದಲನೇ ಆಪಲ್. ಯಾವ್ದು ಚೆನ್ನಾಗಿಲ್ಲ. ಹಂಗೆಲ್ಲ ಇಲ್ಲ ಅಪ್ಪ, ಯಾಕೆ ತಿಂದೇ ಇಲ್ಲ ಅದನ್ನ. ತಿನ್ಬೇಕು. ಬನ್ನಿ ಗೈಸ್, ತಿನ್ನಕ್ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ನೆನ್ಪಿಟ್ಕೊಳ್ಳಿ, ವಿಕಾಸ್ 3 ಮೇಲೆ ತಿಂತೀನಿ ಅಂದವನೆ. ಸ್ವಲ್ಪ ನೀನ್ ಹೇಳ್ದಂಗ್ ಉಳಿ ಐತೆ. ಆಪಲ್ ಇವನೇ ಹೇಳಿದ್ದು, ಅದೇನೋ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಇದೆಲ್ಲ ಕೆಟ್ಟೋಗೈತೆ ಅಂತ. ಹೆಂಗೈತೆ ಮಚ್ಚಿ? ನಿಧಾನಕ್ಕೆ ತಿನ್ನು, ನಿಜವಾಗ್ಲೂ ಬೇಗ ತಿಂದ್ರೆ ಆಗಲ್ಲ. ನಾನು ಹಂಗೆ ತಿಂದಿ ಸ್ಟಾರ್ಟಿಂಗ್. ಸುತ್ತ ಕೊಡ್ಬಿಟ್ಟ ಅವನು ಯಾವ್ದೋ ಕಾರ್ಟೂನ್ ಅಲ್ಲಿ ತಿಂತಾರಲ್ಲ, ಕುದುರೆಗೆ ತಿನ್ಸ್ಬಿಟ್ಟು ಎಸಿತಾರಲ್ಲ. ನಿಮ್ದು ಒಳಗಡೆ ಮನ್ಸಿನ ಫೀಲಿಂಗ್ ಹೇಳಿ. ನೋಡಕ್ ಚೆನ್ನಾಗೈತೆ, ಟೇಸ್ಟ್ ಇಲ್ಲ. ಅದ್ನೇ ನಾನು ಹೇಳಿದ್ದು. ಇವನ್ ಘಟ ಅನ್ಬಿಟ್ಟು ಕರ್ಕೊ ಬಂದೆ. ಏನೇನು ಅಂದೆ? ನೋಡಕ್ ಸಕ್ಕದಾಗೈತೆ, ಟೇಸ್ಟ್ ಹುಡಿ. ಗೌತಮ್ ಏನಾರು ಮಾತಾಡ್ಬೇಕು.
ಬಾಯ್ ತುಂಬಾ ವಾಪಸ್ ನನ್ಗೂ ಹಂಗೆ ಆಗಿದ್ದು ಮತ್ ನನ್ಗ್ ಮಾತಾಡು ಅಂತ ಇದೆ ಅವಾಗ್ಲೇ. ಮುಂಚೆ ಡೈಲಾಗ್ ಹೊಡಿತಿಲ್ಲ ನಾವು, ತಿನ್ನಕ್ ಮುಂಚೆ ತಿನ್ನಕಾದ್ಮೇಲೆ ತಿನ್ಬೇಕಾರೆ ಮಾತಾಡಲ್ಲ. ಇದು ಎಡಿಟ್ ಇದು ಎಡಿಟ್ ಹಾಕು. ಬೇಗ ತಿಂದೆ ವಿಕಾಸ್. ಹೆಂಗೈತೆ ಟೇಸ್ಟ್? ಸಗಲಾಗಿದೆ. ಆಪಲ್ ತರ ಇದೆ. ನಿಜ ಒಪ್ಕೋಬೇಕು. ಒಬ್ರಿಂದ ಇನ್ನೇನ್ 3ನೇ ಆಪಲ್ ಮುಗೀತು. ಮೂರನೇದು ಮೋಸ ಮಾಡ್ಬೇಡ ಮಚ್ಚಿ. 3ನೇದು ಉಳಿದ್ ಯಾವ್ದೋ ಹಣ್ಣು ಬರುತ್ತಲ್ಲ, ಆಪಲ್ ತಿನ್ನಂಗ ಐತಿಲ್ಲ. ಯಾವ್ದೋ ಸ್ಟಾರ್ ಫ್ರೂಟ್ ತರ ಏನೋ ಗೊತ್ತದಲ್ಲ, ಹುಳಿ ಹಂಗೈತೆ. ಹುಳಿ ಈ ಮನುಷ್ಯನ್ ಗುಳಿ ಆದ್ರೇನು, ಖಾರ ಆದ್ರೇನು, ಒಟ್ನಲ್ಲಿ ಸಾಲಿಡ್ ಆಗಿರ್ಬೇಕು, ಹೊಟ್ಟೆ ತುಂಬೇಕು. ಕಾಡ ಮನುಷ್ಯನಿಗೆ ಯಾವ್ದೆಲ್ಲ ಲೆಕ್ಕ ಇಲ್ಲ. ಮುಗ್ದಾರ ಏನಾದ್ರು ಸುಸ್ತ್ ಕಾಣಿಸ್ತಾ ಇದೇನೋ. 3ನೇದೇನೋ? 2ನೇದು ಮೂರನೇದು ಈಗ ಮಾತಾಡ್ತಾನೆ. ಎಲ್ಲರೂ ನಂಗೆ ಮೋಸ ಮಾಡಕ್ಕೆ ಗೊತ್ತಿಲ್ಲ ಗೊತ್ತಮ್ಮ. ಯಾಕೆ ಗೌತಮ್? ಇದು ನೆಲ್ಲಿಕಾಯಿ ತಿನ್ನಂಗ ಐತೆ ಅದ್ ನಂಗೆ. ಸ್ಟಾರ್ ಫ್ರೂಟ್ ಅಂತ ಬರ್ತಾ ಇದಾರ. ಮೊದಲನೇ ಆಪಲ್ ಕಷ್ಟ ಆಯ್ತಾಯ್ತು. 3 ಮೇಲೆ ತಿಂತೀನಿ ಅಂದಿದ್ದೀವಿ ಕಾಸ್. ಒಬ್ರು ಇನ್ನೊಂದು ತಿಂತೀರಾ? ತಿನ್ಲೇಬೇಕು ನೀನು. ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡ. ವಿಡಿಯೋ ಮಾಡಪ್ಪ ಅನ್ಕೋತ ಅವ್ನ ಮನ್ಸಲ್ಲಿ. ಯಾರು ಇಷ್ಟ ಮಾತಾಡ್ತಾನೆ, ಯಾಕೆ ಹಿಂಗ್ ಆಡ್ತಾನೆ? ತಿನ್ಲಿ. ಗೈಸ್, ಕೋಬ್ರಾ 3ನೇ ಆಪಲ್ ನ ತಿಂದಿ ಮುಗಿಸ್ತಾ ಇದ್ದಾನೆ. ಪವನ್ 3 ಆಪಲ್ ತಿಂದವನೆ, ಕೋಬ್ರಾನು 3 ಆಯ್ತು. ಇಬ್ರದು ಸಮ. ಇನ್ನೊಂದ್ ತಿಂತೀನೋ ಕೋಬ್ರಾ? ಮಾತಾಡ್ತೀನಿ. ನಾನು ಗೌತಮ್ ಮೊದಲನೇ ಆಪಲ್ ಅಲ್ಲ ಸ್ಟ್ರಗಲ್ ಮಾಡ್ತೀವಿ. ಇನ್ನೊಂದು ತಿಂತೀಯಾ ಬ್ರೋ? ಕೋಮಾಗಿ ಹೋಗ್ಬಿಟ್ನಿ ನೋಡಪ್ಪ. ಕೋಬ್ರಾ ನೋಡಿ ಗೈಸ್, ಕಿಲಾಡಿ 4ನೇ ಆಪಲ್ ತಿಂತಿದ್ದಾನೆ. ಪವನ್ ನ ಮೀರಿಸ್ತಾ ಇದ್ದಾನೆ. ಆಲ್ರೆಡಿ 1 ಬೈಟು ಆಗೋಯ್ತು. 4 ಆಪಲ್ ತಿಂದ್ರೆ ಪವನ್ ನ ಮೀರಿಸ್ತಾ. ಗೌತಮ್ ಬೇಗ ಸೋಲ್ಪತವನೆ ಮಚ್ಚ. ತೀತರಲ್ಲೂ ಗೌತಮೇ ಫಸ್ಟ್ ಸೋಲ್ ಒಪ್ಕೊಂಡಿದ್ದು. ಅಲ್ಲೆಲ್ಲ ಜುಮ್ ಅಂತ ಅವನಂಗೆ ಆಪಲ್ ತಿಂತಿದ್ರೆ ಅದ್ ಹೆಂಗ್ಲಾ ತಿಂದೆ 3 ಕೋಬ್ರಾ ನೀನು. ಗೈಸ್, ಗೌತಮ್ 1ಕ್ಕೆ ನಿಲ್ಸಿದಾನೆ. ಗೌತಮ್ 1 ಸಾಕು ಅಂತಿದ್ದಾನೆ. 1 ತಿನ್ನಕ್ಕೆ ಚಾಲೆಂಜ್ ಅಂತ ಬೇರೆ ಬಂದವನ್. ನಾಚಿಕೆ ಆಗ್ಬೇಕು. ನಾನ್ ಮಾಡಲ್ಲ ಗಾಯ್ಸ್ ಅಂದ್ರೆ ನೀನ್ 1 ತಿಂದ್ರು ತಿನ್ನೋ ಕರ್ಸ್ಬಿಟ್ಟು ಅವನ ಮಾಡ್ತಾವ ನನ್ಗೆ. ಅವನ್ಗೆ ಆಪಲ್ ತಿನ್ನ ಅಂದ್ರೆ ಇಲ್ಲಿ ನೋಡು, ಡೈರಿ ಮಿಲ್ಕ್ ಎತ್ಕೊಂಡ್ ಬಂದವನೆ. ನಾನ್ 3 ಆಪಲ್ ತಿಂದೆ, 1 ತಿಂದಿರೋನ್ ಹೇಳ್ಬೇಕು. ಬೇಡ ತಿನ್ನು ಇಲ್ಲಿ ಸ್ವೀಟ್ ಆಗುತ್ತೆ. ತಿನ್ಬಾರೋ ವಿನಯ್. ಯಾಕೆ ಎಳ್ನಕುಲಂ ಯಾರು ಕರ್ಕೊಂಡಿದ್ರೆ ಬಿಡ ಅದೆಲ್ಲ. ಒಂದು ಕಾಲು ಇಟ್ಕೊತಾರೆ. ಗೈಸ್, ಕೋಬ್ರಾ ನೋಡಿ ಇವತ್ತು ಹೋಪ್ ಮಾಡ್ತಿದ್ದಾನೆ ಆಪಲ್ ಅಲ್ಲೂ ಕೈಲಿ. ಚೀಟ್ ಕೋಡ್ ಯೂಸ್ ಮಾಡ್ತಾ ಇದ್ದಾನೆ. ಮೋಸ ತಿನ್ನು ಅಂತ. ಇಲ್ಲ, ಸುಳ್ಳದು. ಮೋಸ ಚೀಟ್ ಕೋಡ್ ಯೂಸ್ ಮಾಡ್ತಾನೆ. ಅದ್ರಲ್ಲಿ ಮೋಸ. ನನಗೆ ತಂದು ಕೊಡ್ಲಿಲ್ಲ. ಯಾರು ಇವನು? ಕೊಟ್ಟಿ ನಿಂತು ಪಾಪ ನಮ್ ತಪ್ಪಲ್ಲ. ನಾನು ನೀನ್ ಕೊಡ್ತಾ ಫ್ರೀ ತಿಂದ ಕೊಟ್ಟ ನಾನು ಇಸ್ಕೊಂಡ್ ತಿಂತಾ ಇದ್ದೀನಿ. ಡೈರಿ ಮಿಲ್ಕ್ ಬೇಕಂದ್ರೆ ಕೇಳು ಕೋಬ್ರಾ, ಕೊಡಿಸ್ತೀವಿ. ಒಟ್ನಲ್ಲಿ ಆಪಲ್ ತಿನ್ಬೇಕಷ್ಟೇ. ತಿಂತಾ ಇದ್ದೀವಿ ನಾವು. ನಾವು ಆಪಲ್ ಚಾಕ್ಲೇಟ್ ಹಾಕೊಂಡು ತಿನ್ಬಿಡ್ತಿದ್ದೋ. ಇನ್ನೂ ಒಂದೇ ತಿಂತಾ ಇದ್ದಿಲ್ಲ ಅವಾಗಿಂದಲೋ. ಅಲ್ಲ ಹುಳಿ ಗೌತಮ್, ನನಗೆ 3 ತಿಂದಿದ್ದಕ್ಕೆ 3 ತಿನ್ನಕ್ ಬಂದವನೇ ಅಂತಂದ. ನಾನು 1 ತಿನ್ನ ಜೊತೆಲೆ ಸ್ಟಾರ್ಟ್ ಮಾಡಿದ್ವಲ್ಲ ನಾನು ಒಂದೊಂದ. ನೀ ಎಷ್ಟಿದ್ಯಾ? ಅವ್ನ್ 4ನೇದು, ನಾನ್ 3 ತಿಂದೆ. ಅವ್ನ್ 1, ಇವನೊಂದು. ಈಗ ನೀನ್ 5 ತಿಂತೀಯಾ? 3 ತಿನ್ ಚಾಲೆಂಜ್ ಮಾಡೋದು ಇನ್ಮೇಲೆ ನಿನ್ ಕೈಲಿ ಆಗಲ್ಲ ಕಣಿಡು. ಅದೇನ್ ಈಗಿಲ್ಲ. ಆಯ್ತಿರೋ 4 ಅವೇ. ಹುಳಿ ದ್ರಾಕ್ಷಿ ತಿಂದಿದ್ಯಾ? 4 ತಿಂತೀನಿ. ಅಲ್ಲ ತಿಂದ್ರೆ ಹುಳಿ ದ್ರಾಕ್ಷಿ ತಿಂದಿದ್ಯಾ? ಆ ಟೇಸ್ಟ್ ತಿಂತೀಯಾ? ಸುಮ್ಮನಿರಪ್ಪ. 4 ತಿನ್ಬೇಕೀಗ. ಬ್ಯಾಡ, ನಿನ್ ಮೇಲೆ ಸೋಲ್ತೀನಿ ನಾನು, ಒಪ್ಕೋತೀನಿ. ಇವ್ರ ಮೇಲೆ ಗೆಲ್ತೀನಿ. ನನ್ ಮೇಲ ಆ ತರ ಎಲ್ಲ ಆಡ್ಬೇಡ. ಆಯ್ತು, ಇನ್ನೊಂದ್ ಎಷ್ಟ್ ತಿಂತೀಯ ನೀನು? ಇದೊಂದ್ ನಿಮಿಷ ಪವನ್ ಮೇಲೆ ಗೆಲ್ಬೇಕು. 4 ತಿನ್ಬೇಕು ನೀನು ಪವನ್ ಮೇಲೆ. ನಾನ್ 3 ತಿಂದಿದ್ದೀನಿ. ಹಂಗಲ್ಲ ಇಲ್ಲ, ಹಂಗಾರ ನಾನು 3 ತಿನ್ಬಿಟ್ಟು ಗೆದ್ದೆ ಮೊದಲು. ಆಪಲ್ ತಿನ್ಬೇಕು. ಫುಲ್ ತಿನ್ಬೇಕು, ಉಂಡೆ ಇರೋದು. ಚಾಕ್ಲೇಟ್ ಬೇಕಾ? ಕೋಬ್ರಾ ಸಖತ್ತಾಗಿ ಹೇಳ್ತಾನಲ್ಲ ರೂಲ್ಸ್ ನ. ಚಾಕ್ಲೇಟ್ ಬೇಕಾ? ಈ ತರ ಎಲ್ಲ ಹುಳಿ ಕಣ. ಓಹೋ, ಬ್ರೋ ರೂಲ್ಸ್ ನ ಸಕ್ಕತ್ತಾಗಿ ಹೇಳ್ತಾರೆ. ಕೋಬ್ರಾ ಟೋಟಲ್ 4 ಆಪಲ್ ತಿಂದಿದ್ದಾನೆ. ಪವನ್ 3 ಆಪಲ್, ನಾನು 1, ಗೌತಮ್ 1.
ಹುಳಿ ಐತೆ ಗೈಸ್, ತಿನ್ನಕ್ಕಾಗಲ್ಲ. ನಾನು ಸ್ವೀಟ್ ಆಗಿರುತ್ತೆ ಆಪಲ್ ತಿನ್ಬೋದು ಅನ್ಕೊಂಡಿದ್ದೆ, ಸ್ವಲ್ಪ ಹುಳಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹುಳಿ. ಜಾಸ್ತಿ ಹುಳಿ ಅಲ್ಲೆಲ್ಲ ಜುಮ್ ಅನ್ಬಿಡ್ತು. ಅವೇ ತಗೊಂಡಿದ್ದು. ಫೈನಲಿ ಕೋಬ್ರಾ ವಿನ್ ಆಗಿದ್ದಾನೆ. ಸೆಕೆಂಡ್ ಪ್ರೈಸ್ ನಂದೆ. ಎಷ್ಟು ಸೆಕೆಂಡ್ ಪ್ರೈಸ್ ಗೆ ನಮ್ಮ ಮುನಿಲ್ಲ, ಓನ್ಲಿ ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ಗೂ ಏನ್ ಕೊಡಲ್ಲ. ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಯಾಕೆ, ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ ಯಾಕೆ, ಇದು ವಯಸ್ಸಿನ ಮಿಸ್ಟೇಕ, ಮಸಾಲೆ ಫುಡ್ ತಿಂದ ದೇಹದ ಮಿಸ್ಟೇಕ, ಸಿಂಗಲ್ ಗುಲಾಬಿಗೆ 1000 ಬಟರ್ಫ್ಲೈ, ಹೃದಯಕ್ಕೆ ಕಾಲೇ ಇಲ್ಲ ಕುಣಿಯುತ್ತೆ ಗೌತಮ್. ಪಾಪ ಚಾಲೆಂಜ್ ಗೆದ್ದಾಯ್ತು ಗೌತಮ್. ಗೈಸ್, ಒಬ್ಬ CSK ಫ್ಯಾನ್ ಈಗ ಬರ್ತಿದ್ದಾನೆ, ಇನ್ನೊಬ್ಬ CSK ಫ್ಯಾನ್ ಇಲ್ಲೇ ಕೂತಿದ್ದಾನೆ ನೋಡಿ. CSK ಸಪೋರ್ಟ್ ಮಾಡಿರೋದಕ್ಕೆ ಪವನ್ಗೆ ಲೈಟ್ ಆಗಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು. ಬಿಗ್ಗ ನೋಡಿಲ್ವ ವಾಟ್ ಹ್ಯಾಪನ್ ಪಾರ್ಟ್ನರ್? ಓಕೆ ಪಾಪ ಗೈಸ್, ನಮ್ ಧೋನಿ ಬಂದ, ನೀನ್ ಇವಾಗ ಇಂಜರಿ ಆದ್ರೆ ಮಗ. ಧೋನಿಗೆ ಇಂಜುರಿ ಆಗೈತೆ ಅನ್ಬಿಟ್ಟು ಹೋಗ್ಬಿಟ್ಟು ಗಾಡಿ ಕೂತ್ಕೊಂಡು ಇಂಜುರಿ ಮಾಡ್ಕೊಂಡವನೆ. ಅದು ಕಣ ಫ್ಯಾನ್, ಅವ್ ಕಣ ಏನಾಗ ನಿಂತಿದ್ದ ಗಾಡಿಗೆ ಅವ್ನ ಯಾರೋ ಕಾಲೇಜ್ ಹುಡುಗ ಬಂದ್ಬಿಟ್ಟು ಗುದ್ದಿದ್ ಕಣ. CSK ಅಂತ ಹಾಕೊಂಡಿದ್ಯಾ ಗಾಡಿ ಮೇಲೆ? ಯಾರೋ RCB ಫ್ಯಾನೇ ಮಾಡಿರೋದು. ನೀನೊಂದು ಎಲ್ಲೇ ಲೇಟ್ ಆಗೈತೆ ಪವನ್? ಇಲ್ಲಿ ಅವನ್ ಮೇಲ್ಗಡೆ ಬಂದಿದ್ದ, ಕಾಲು ಕೈ ಇದು ಮೂಳೆ ಲೆಫ್ಟ್ ಲೆಗ್ದು ಗಾಡಿ, ನಂದು ಬುಲೆಟ್ ಇದ್ರ ಮೇಲೆ ಬಿದ್ದೈತು. ಗತ್ತಲ್ಲ ಹೇಳದ್ನ ಹೇಳೋದು, ಕುಂಟ್ಕೊಂಡು ಓಡಾಡ್ತಾ ಇದೀನಿ, ಅದನ್ನ ಗೊತ್ತಲ್ಲ ಏನ್ ಹೇಳ್ತಾರೆ. ಪಾಪ ಗೈಸ್, ಪವನ್ ಈ ತರ ಚಾಲೆಂಜ್ ಮಾಡಿಸ್ಬಿಡೋಣ. ಭಯ ಗೈಸ್ CSK ಅವ್ರಿಗೆ. ಕ್ಯಾಮ್ರಾ ಆಫ್ ಮಾಡಿದ್ರೆ ಮಾತ್ರ ಮಾತಾಡ್ತಾನೆ, ಡಿಫ್ರೆನ್ಸ್ ಕ್ಯಾಮ್ರಾ ಆನ್ ಮಾಡಿದ್ರೆ ಅದ್ರ ಗೊತ್ತಾಗ ಡಿಫ್ರೆನ್ಸ್ ಐತೆ ಕಣೋ. CSK ಫ್ಯಾನ್ಸ್ಗೂ ಧೋನಿ ಫ್ಯಾನ್ಸ್ಗೂ ಡಿಫ್ರೆನ್ಸ್ ಐತೆ. ಧೋನಿ ರಿಟೈರ್ಡ್ ಆದ್ಮೇಲೆ ನೋಡಲ್ಲ, ಸಪೋರ್ಟೇ ಮಾಡಲ್ಲ ಯಾವ ಟೀಮ್ಗೂ. ಗೈಸ್, ಪವನ್ ವೀಲ್ ಚೇರ್ ಬೇಕೇನೋ? ಪವನ್ ಇಲ್ಲೇ ಇರ್ಲಿ, ನಾವು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊ ಬರ್ತೀವಿ ವಿಶಾಲ್ ಮಾರ್ಟಲ್ಲಿ. ಯಾವ್ದು ಬೇಕು ಗೌತಮ್? ಯಾವ ಬ್ಯಾಗ್ ಬೇಕು? ಇದು ಬೇಕಾ? ಕೊಡ್ಸೋ ಇದನ್ನ ನಿನ್ನ ಕೈಗೆ. ಗೈಸ್, ಗೌತಮ್ ಚಾನಲ್ಗೆ ಬಾಲ್ನ ಹುಡುಕ್ತಾ ಇದೀವಿ ಒಂದು ವಿಡಿಯೋ ಶೂಟ್ಗೆ, ಸಿಕ್ತಿಲ್ಲ ನಮ್ಗೆ. ಗೈಸ್, ನಮ್ಗೆ ಈ ತರದ್ ಬಾಲ್ ಬೇಕಿತ್ತು, ಬಾಲ್ ಸಿಗ್ಲಿಲ್ಲ ಅನ್ಬಿಟ್ಟು ಈ ಬ್ಯಾಟೇ ತಗೊಂಡ್ಬಿಡ್ತಾ ಇದೀವಿ. ಯಾರ್ಯಾರ ಬೇಕಾದ್ರೆ ಹೇಳಿ ಕಮೆಂಟ್ ಹಾಕಿ ಕೊಟ್ಬಿಡ್ತೀವಿ ಇಲ್ಲೇ ಚನ್ನಪಣ್ಣದಲ್ಲಿ. ಯಾರ್ಗ್ ಬೇಕು ಹೇಳಿ ಗೈಸ್ ಈ ಬ್ಯಾಟ್? 2 ಬ್ಯಾಟ್, ಸುಮ್ಮನೆ ಬ್ಯಾಟ್ ಬಾಲ್ ಎಲ್ಲ ಐತೆ. 50 ರೂಪಾಯಿ. 199. 199 ಆಫರ್ ಅಲ್ಲಿ 99 ಇರ್ಬೇಕು ನೋಡು. ಇವನು ನೋಡ್ತಾನ. ನೀನು ನೋಡ್ತೀಯನೋ? ಚೆನ್ನಾಗಿರುತ್ತಾ? ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ವಿಡಿಯೋ ಕಾಲ್ ಮಾಡ್ತೀವಿ, ಮಾತಾಡ್ಸೋಣ. ಹಾಯ್. ನಾಚ್ಕೋದವನೆ. ಗೈಸ್, ಪವನ್ ಆಟ ಆಡ್ಕೊಳ್ಳೋ, ನನ್ಗೆ ಆಟ ಆಡಕ್ ಬೇಕು, ನನ್ ಮನೇಲಿ ಒಬ್ನೇ ಬೇಜಾರಾಗ್ತೈತೆ, ನಂಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ಇಷ್ಟ ಅಂತ ಅಂದ. ಒಲಿಂಪಿಕ್ ಮಾಡಿದೀನಿ ಮತ್ತೆ ಗೌತಮ್ ಅದೇನೋ ರನ್ನಿಂಗ್ ರೇಸ್ ಚಾಲೆಂಜ್ ಮಾಡ್ತಾರಂತೆ. ನಾವು ಏನೋ ರನ್ನಿಂಗ್ ರೇಸ್ ಬೇಕಾ? ರನ್ನಿಂಗ್ ರೇಸ್ ಮಾಡ್ಸೋಣ ನಮಗೂ ಗೌತಮ್ಗೆ. ಎಲ್ಲಿಂದ ಎಲ್ಲಿಗಂಟ ಓಡ್ತೀರಾ? ನಿನ್ನೆ ಇವಾಗ ಮೊದಲು 100 ಮೀಟರ್ 200 ಮೀಟರ್ 500 ಮೀಟರ್ ಇದು ಕೋರ್ಟ್ಗೆ ಅಂತ ನಾವು ಕಾರಲ್ಲಿ ಹೋಯ್ತೀವಿ, ಯಾರು ಫಸ್ಟ್ ಬರ್ತೀರೋ ಅವ್ರು. ಓಕೆ, ಅವ್ರು ನೀನು ಓಕೆ ಡನ್. ನಾವು 100 ಮೀಟರ್ ಮ್ಯಾಕ್ಸಿಮಮ್ ಅಂದ್ರೆ 50 ಮೀಟರ್ ರನ್ನಿಂಗ್ ರೇಸ್ ತರ ಹೇಳ್ತಾನೆ, ಊರು ಸುತ್ತ ಮ್ಯಾರಥಾನ್ ಹೇಳ್ತಾನೆ ಅವನು. ಚಾಲೆಂಜ್ ನಾವು ಅಲ್ಲಿ ಕೋರ್ಟ್ ಹತ್ರ ಗ್ರೌಂಡ್ ಐತಲ್ಲ, ಅಲ್ಲಿ ನೋಡೋರು ಬನ್ನಿ. ಫಸ್ಟ್ ಆಪಲ್ ತಿನ್ನಿ, ಆಮೇಲೆ ಗೈಸ್ ನಾವು ಚಾಲೆಂಜ್ ನ ಮುಗಿಸಿದೀವಿ. ಚಾಲೆಂಜ್ ಅಲ್ಲಿ ನಾನು ಫೈನಲಿ ವಿನ್ ಆಗಿದ್ದೀನಿ. ಹೇಳ್ಕೊಳಕ್ ನಾಚಿಕೆ ಆಗ್ಬೇಕು, ಹೇಳ್ಕೊಳಕ್ಕೂ ನಾಚಿಕೆ ಆಗ್ಬೇಕು. ನಾನು ಗೈಸ್ ಇವಾಗ ನಂಗೆ ಕಾಣ್ತಾ ಇಲ್ಲ. ನೀನ್ ಅಷ್ಟ್ ದಪ್ಪ ಇದೆಯಾ? ಗೈಸ್, ನಾನು 1 ತಿಂದೆ, ಗೌತಮ್ 1 ತಿಂದ, ಕೋಬ್ರಾ 4 ತಿಂದವನೆ, ಪವನು 3 ತಿಂದವನೆ. ಇದು ಬೇಡ, ಇದು ಗೈಸ್ ಈ ಚಾಲೆಂಜ್ ಅಲ್ಲಿ ಕೋಬ್ರಾ ವಿನ್ ಆಗಿದ್ದಾನೆ,
ಕೋಬ್ರಂಗ್ ಇನ್ನೊಂದ್ ಕೆಜಿ ಆಪಲ್ ಪಾರ್ಸಲ್. ಒಬ್ರಿಗೆ ಆಪಲ್ ಮೇಲೆ ಚಿಗುಪ್ಸೆ ಬಂದಿದೆ. ಗೈಸ್ ಇದೇ ತರ ಏನೇನ್ ತಿಂತೀವಿ ಎಲ್ಲಾದ್ರ ಮೇಲೆ ಜಿಗುಪ್ಸೆ ಬರುತ್ತ ನಮ್ಗೆ. ಗೈಸ್ ಇದೇ ತರ ಈಟಿಂಗ್ ಚಾಲೆಂಜ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ನೆಕ್ಸ್ಟ್ ಒಂದ್ ಗೊನೆ ಬಾಳೆಹಣ್ಣ ತಿನ್ನೋ ಚಾಲೆಂಜ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಹಣ್ಣಾಗಿರೋದಾದ್ರೆ ಮಾತ್ರ. ಹಣ್ಣಾಗಿರೋದು ಅಳಸ್ಲಾಂಡ್ ಬೇಕಾ ಕಮೆಂಟ್ ಹಾಕಿ. ಅವ್ರು ಒಂದ್ ತಿಂಗಳಿಂದಾನು ಆಗ್ತಾವ್ರೆ, ನೀನೇ ನೋಡ್ತಾ ಇಲ್ಲ ಅನ್ಸುತ್ತೆ. ಹೌದಾ? ಬೇಕಾ ಅಳಸ್ಲಾಂಡ್ ಬೇಕಾ ಕಮೆಂಟ್ ಹಾ, ಬಾಳೆಹಣ್ಣು ತಿನ್ನೋದ್ ಬೇಕಾ ಅಳಸ್ಲಂಡ್ ಬೇಕಾ? ತಿನ್ನೋದ್ ಬೇಡ, ಬಾಳೆಹಣ್ಣು ಆಗ್ಬಿಡ್ತದೆ. ಅಳಸ್ಲಂಡ್ ತಿಂದ್ರೆ ಅಷ್ಟೇನ್ ಬೇಡ, ಗೈಸ್ ಬಾಳೆಹಣ್ಣು ತಿನ್ನೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಬಾಯ್.